ನಮಸ್ಕಾರ ವೀಕ್ಷಕರೇ. ಕೆಪಿಎಸ್ಸಿ 3 ಇಲಾಖೆಯ ಹುದ್ದೆಗಳಿಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದೆ ಸ್ನೇಹಿತರೆ. ಸೊ ಹಾಗಾದರೆ ಕೆಪಿಎಸ್ಸಿ ಪ್ರಕಟಿಸಿರ್ತಕ್ಕಂಥ ಹೆಚ್ಚುವರಿ ಪಟ್ಟಿಗಳು ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟಿರುವು ಅಂತ ಈ ಒಂದು ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ತಾವು ಕೆಪಿಎಸ್ಸಿಯ ವೆಬ್ಸೈಟಲ್ಲಿ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ತಮಗೆ ಸಿಗುತ್ತೆ ಅಲ್ಲಿ ಯಾವ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅಂತ. ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, ಒಂದು ಫ್ಲಾಶ್ ನ್ಯೂಸ್ ಬರ್ತಾ ಇದೆ. ತೋಟಗಾರಿಕಾ ನಿರೀಕ್ಷಕರು, ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕರು ಮತ್ತು ಕರ ವಸೂಲಿದಾರ ಪೌರಾಡಳಿತ ಇಲಾಖೆಯ ಮಹಾನಗರ ಪಾಲಿಕೆಯಲ್ಲಿ ಹೆಚ್ಚುವರಿ ಆಯ್ಕೆಯನ್ನು ಪ್ರಕಟಿಸಿದೆ ಅಂತ ಇದೆ ಸ್ನೇಹಿತರೆ. ಬಹಳ ಜನಗಳಿಗೆ ಇದರ ಬಗ್ಗೆ ಮಾಹಿತಿ ದೊರಕೋದಿಲ್ಲ ಸ್ನೇಹಿತರೆ. ಹೆಚ್ಚುವರಿ ಪಟ್ಟಿಗಳು ಅಲ್ಲಿ ಇಲಾಖೆಯಿಂದ ಮೆಸೇಜ್ ಬರುವವರೆಗೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಪಟ್ಟಿಗಳನ್ನು ನೀವು ತೆಗೆದ್ರೆ ಆಯ್ಕೆ ಪಟ್ಟಿ ಅಂತ ಕಾಣುತ್ತೆ. ಆಯ್ಕೆ ಪಟ್ಟಿಯಲ್ಲಿ ಹೆಚ್ಚುವರಿ ಪಟ್ಟಿ ಅಂತ ತಾವು ಗಮನಿಸಬಹುದು. ಈ ಹೆಚ್ಚುವರಿ ಪಟ್ಟಿಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ನೀವು ಅಂತ 3 ಲಿಂಕ್ಗಳ ಮೇಲೆ ನೀವು ಅಂತ ಇದೆ. ಹಾಗಾದರೆ 3 ಇಲಾಖೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಹೆಚ್ಚುವರಿ ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಾರ್ಟಿಕಲ್ಚರ್ ಇನ್ಸ್ಪೆಕ್ಟರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥ ಹೆಚ್ಚುವರಿ ಪಟ್ಟಿಯನ್ನು ಬಿಡಲಾಗಿದೆ. ಅದೇ ರೀತಿ ಬಿಲ್ ಕಲೆಕ್ಟರ್ ಕಾರ್ಪೊರೇಷನ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ. ಅದೇ ರೀತಿ ಫಸ್ಟ್ ಗ್ರೇಡ್ ರೆವೆನ್ಯೂ ಇನ್ಸ್ಪೆಕ್ಟರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ 3 ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಈಗ ಕೆಪಿಎಸ್ಸಿ ಪ್ರಕಟಿಸಿದೆ ಸ್ನೇಹಿತರೆ. ಸೊ ಯಾರ್ಯಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಪರೀಕ್ಷೆ ಬರೆದು ವೇಟ್ ಮಾಡ್ತಾ ಇದ್ದರೆ ಅವರು ಈ ಒಂದು ಹೆಚ್ಚುವರಿ ಪಟ್ಟಿಯನ್ನು ನೋಡ್ಬೋದಾಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.